ಬರೀ 1,35,000 ಗಾಡಿ ಕೊಡ್ತಾ ಇದೀವಿ ಸರ್. 1,35,000 ಇವತ್ತು ಒಂದು 800 ಒಂದು ಆಲ್ಟೋನು ಕೂಡ ಕೊಡಲ್ಲ. 5,80,000 5,80,000 ಕೊಡ್ತೀನಿ ಸರ್. ವೆಹಿಕಲ್ ದುಡ್ಡಿಲ್ವಾ ಸರ್? ಬನ್ನಿ ಸರ್, ಫ್ರೀ ಆಗಿ ಕೊಡ್ತೀನಿ. ಸೊ ಪ್ರೈಸ್ ಅಂತ ಹೇಳಿದ್ರೆ ಸರ್ 3,95,000ಕ್ಕೆ 2018 ಮಾಡಲು ಗ್ರಾಂಡ್ ಐಟೆನ್ ಡೀಸೆಲ್ ಗಾಡಿ ಕೊಡ್ತಾ ಇದೀವಿ. ಇಲ್ಲೊಂದು ಗಾಡಿ ನಿಂತಿದೆ ಸರ್. ಆಕ್ಚುಲಿ ಇಲ್ಲೊಂದು ಗಾಡಿ, ಇವೆರಡು ಗನ್ ಗಾಡಿಗಳ ಅಂತ ಹೇಳ್ಬೋದು. ಖಂಡಿತ ಸರ್. ಮಹೇಂದ್ರದಲ್ಲಿ ಇಲ್ಲ 25,000 ಫಾರ್ಮಾಲಿಟೀಸ್ ತಗೊಂಬನ್ನಿ, ಆರಾಮಾಗಿ ಒಂದು ವಿಳದಲೆ ಅಡಿಕೆ ಜೊತೆಗೆ 25,000 ತಗೊಂಬನ್ನಿ, ತಗೊಂಡೋಗಿ 75,000 ಡೌನ್ ಪೇಮೆಂಟ್ ಗೆ ನಿಮ್ಗೆ W8 ಏರ್ ಬ್ಯಾಗ್ ಇರೋ ಗಾಡಿ 2014 ಮಾಡಲು ಅದು ಡೀಸೆಲ್ W8 ಗಾಡಿ ಕೊಡ್ತಾ ಇದೀವಿ. 4,85,000 ಕೊಡ್ತಾ ಇದೀವಿ ಸರ್. ಸಿಂಪಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ. ಈ ಗಾಡಿ ಮೇಲೆ ಲೋನು 0 ಡೌನ್ ಪೇಮೆಂಟ್, ಖಂಡಿತವಾಗಿ 0 ಡೌನ್ ಪೇಮೆಂಟ್ ನಾವು ರೆಡಿ ಇದೀವಿ ಸರ್. ಸರ್ ಬರೀ 1,45,000ಕ್ಕೆ 2009 ಮಾಡಲು ಫಿಯೇಟ್ ಪುಂಟೋ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್. ನಿಮ್ಮ ಚಾನಲ್ ಇಂದ ಬಂದ್ರೆ 8,30,000ಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. ಬರೀ 30,000 ತಗೊಂಡ್ರೆ ಗಾಡಿ ಸಿಗುತ್ತೆ ಸರ್. ಖಂಡಿತವಾಗಿ ಕೊಡ್ತೀವಿ ಸರ್. 8 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 30,000 ತಗೊಂಬರಕ್ಕೆ ಹೇಳಿ ಸರ್. ಬರೀ 7 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. 7 ಲಕ್ಷಕ್ಕೆ 7 ಲಕ್ಷಕ್ಕೆ ನಮ್ಮ ಶೋರೂಮ್ ನಲ್ಲಿ 7,95,000ಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. 7,95,000 7,95,000 ಸರ್. ಲೋನ್ ಆಪ್ಷನ್ ಅಂದ್ರೆ 7.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 5,80,000ಕ್ಕೆ ವೆಹಿಕಲ್ ಕೊಡ್ತೀವಿ. 5,80,000 ಲೋನ್ ಆಪ್ಷನ್ ಅಂತ ಬಂದ್ರೆ 80,000 ಡೌನ್ ಪೇಮೆಂಟ್, 5 ಲಕ್ಷ ಲೋನ್ ಆಗುತ್ತೆ ಸರ್. ಹಾಗೆ ಫಸ್ಟ್ ಗಾಡಿ ಏನ್ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ ಸರ್? ಅಂಡ್ ಆಷಾಢ ಆಫರ್, ಆ ಆಫರ್ ಈ ಆಫರ್ ಅನ್ನೋದು ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಇಲ್ಲ ಸರ್. 365 ಡೇಸ್ ಆಫರ್ ಇರುತ್ತೆ. ಖಂಡಿತ ಸರ್, ಅದಂತೂ ನಿಜ ಸರ್. ಯಾಕೆಂದ್ರೆ ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್. ಹೌದು, ಅದೆಲ್ಲರಿಗೂ ಹಳೆ ಸಬ್ಸ್ಕ್ರೈಬರ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಸೊ ಅದೇ ರೀತಿ ಇದು ಹೇಳ್ಬೇಕಂದ್ರೆ ಸರ್ 2009 ಮಾಡಲು ಸರ್. ಹೆಡರ್ಸ್ ಇದೆ, ಒಳ್ಳೆ ಅಲಾಯ್ ವೀಲ್ ಇದೆ. ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ. ಆಮೇಲೆ ಮಾರ್ವಿನ್ ಸೀಟ್ ಕವರ್ ಕೂಡ ಹಾಕಿದ್ದಾರೆ ಸರ್. ಓಕೆ. ಸೊ ಇವತ್ತು ಯಾವ್ದೋ ಒಂದು 2009 ಮಾಡಲಲ್ಲ, 2007 ಮಾಡಲು ಆಲ್ಟೋ ತಗೋಬೇಕು ಅಂದ್ರೂ 180, 1.5, 160 ಈ ತರ ಪ್ರೈಸ್ ಇದೆ ಸರ್. ಬರೀ 1,45,000ಕ್ಕೆ 2009 ಮಾಡಲು ಫಿಯೇಟ್ ಪುಂಟೋ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್, ಹೆಡ್ಡರ್ಸ್ ಎಲ್ಲ ಇರುವಂತ ಗಾಡಿ ಕೊಡ್ತಾ ಇದೀನಿ ಸರ್. 1,45,000 1,45,000ಕ್ಕೆ ಕೊಡ್ತಾ ಇದೀನಿ ಸರ್. ಈಗ ಖರ್ಚು ಮಾಡಿರೋದು ಆಲ್ಮೋಸ್ಟ್ 45,000 ಅನ್ಕೋತೀನಿ ಮೇಲ್ಗಡೆ ಸರ್. ಹೆಡ್ಡರ್ಸ್ ಗೆನೆ 35,000 ಕೊಟ್ಟಿದ್ದಾರೆ, ಮ್ಯಾಗ್ವಿಲ್ ಗೆನೆ 45,000 ಕೊಟ್ಟಿದ್ದಾರೆ. 40,000, 50,000 ಸರ್. ಗಾಡಿನೇ ತಗೊಂಡು ಹೋಗ್ಬೋದು ಸರ್. ಪೆಟ್ರೋಲ್ ವೇರಿಯಂಟ್ ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಸ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ 7 ಸೀಟರ್ ನೋಡೋರಿಗೆ ತುಂಬಾ ಆಪ್ಷನ್ ಈ ಸರ್ತಿ 7 ಸೀಟರ್ ಇದೆ ಅನ್ಬೋದು. ಎಷ್ಟು ಗಾಡಿ ಬೇಕಾದ್ರೂ ಕೊಡೋಣ. ಸೊ ಅದೇ ರೀತಿ ಇದು 2011 ಮಾಡಲು ಸೆಕೆಂಡ್ ಓನರ್ V ವರ್ಷನ್ ಸರ್. ಇದು V ವರ್ಷನ್ ಬ್ರಾಂಡ್ ನ್ಯೂ ಟೈರ್ ಇದೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಸೊ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ಸರ್ ಪ್ರೈಸ್ ತುಂಬಾ ಚೆನ್ನಾಗಿದೆ ಸರ್. ಬರೀ 7,25,000 ಹೇಳ್ತಾ ಇದೀವಿ ಸರ್. ಸೊ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 7 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. 7 ಲಕ್ಷಕ್ಕೆ 2011 ಮಾಡಲು 6+1 7 ಜನ ಓಡಾಡ ಅಂತ ಇನೋವಾ, ಟೊಯಾಟಾ ಇನೋವಾ ಸೆಕೆಂಡ್ ಓನರ್. ಅದ್ರಲ್ಲೂ ಟಾಪ್ ಎಂಡ್ ಮಾಡಲು V ವರ್ಷನ್ ಗಾಡಿ ಕೊಡ್ತಾ ಇದ್ದೀನಿ. ಡೌನ್ ಪೇಮೆಂಟ್ ಸರ್ 1 ಲಕ್ಷ ತಗೊಂಡ್ಬರ್ಲಿ ಸಾಕು ಸರ್. 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ, ಆರಾಮ ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಹೋಗೋದಾದ್ರೆ ಡಸ್ಟರ್ ಸರ್. ಇದು ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ಸರ್. ಇದು ಬಂದು ಡೀಸೆಲ್. ಸೊ ಇದು ಬಂದು 110 PS ಬರುತ್ತೆ. ಸೊ ಇದರಲ್ಲಿ RXZ ಇದ್ರಲ್ಲೂ ಕೂಡ ಮ್ಯಾಗ್ವಿಲ್ ಬರುತ್ತೆ. ತೆಗೆದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ, ಮೋಮೋ ಅಲಾಯ್ ವೀಲ್, ಮತ್ತೆ 4x4 ಎಕೋಮಾ ಟೈರ್ಸ್ ಹಾಕ್ಸಿದ್ದಾರೆ. ಸೊ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿದೆ. 2015 ಮಾಡಲು ಪೆಟ್ರೋಲ್ ವೇರಿಯಂಟ್ ಸರ್. ಬರೀ 5,95,000ಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. 5,90,000ಗೆ ನಿಮ್ಗೆ 110 PS ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಬರೀ 5,95,000ಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. ನೆಗೋಷಿಯಬಲ್ ಸರ್. ಖಂಡಿತವಾಗಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ನಿಮ್ ಚಾನಲ್ ಇಂದ ಬಂದ್ರು ಅಂದ್ರೆ 5,80,000ಕ್ಕೆ ವೆಹಿಕಲ್ ಕೊಡ್ತೀವಿ. 5,80,000ಕ್ಕೆ ಲೋನ್ ಆಪ್ಷನ್ ಅಂತ ಬಂದ್ರೆ 80,000 ಡೌನ್ ಪೇಮೆಂಟ್, 5 ಲಕ್ಷ ಲೋನ್ ಆಗುತ್ತೆ. ಹಾಗೆ ಮತ್ತೊಂದು ಎರ್ಟಿಗಾ ಸರ್. ಈ ಗಾಡಿದು ಡಿಮಾಂಡ್ ಕೇಳೋದಾದ್ರೆ ಸರ್ ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಜನ. ಖಂಡಿತ ಸರ್. ಎರ್ಟಿಗಾ ಅಂದ್ರೆ ಡಿಮ್ಯಾಂಡೆಡ್ ವೆಹಿಕಲ್ ನಿಮ್ಗೆ ಗೊತ್ತಿರ್ಬೋದು. ಸೊ ಹಂಗಾಗಿ ಇವತ್ತು 7ರಿಂದ 8 ಜನ ಓಡಾಡೋ ಗಾಡಿ ಯಾವ್ದನ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ ಅಂದ್ರೆ ಅದು ಎರ್ಟಿಗಾ ಮಾತ್ರ ಆಗಿರುತ್ತೆ. ಸೊ ಇದು ಬಂದು 2018 ಮಾಡಲು ZXi ಪ್ಲಸ್ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ಸೊ ಇದರಲ್ಲಿ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಇದೆ. ಸೊ ಒಳ್ಳೆ ಲೆದರ್ ಸೀಟ್ ಕೂಡ ಇದೆ. ವೆಹಿಕಲ್ ಅಂತೂ ತುಂಬಾ ಅದ್ಭುತವಾಗಿದೆ. ಬರೀ 72,000 ಗಾಡಿ ಓಡಿದೆ. ಸೊ ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಬರೀ 8,45,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 8,30,000ಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. ಬರೀ 30,000 ತಗೊಂಡ್ರೆ ಗಾಡಿ ಸಿಗುತ್ತೆ ಸರ್. ಖಂಡಿತವಾಗಿ ಕೊಡ್ತೀನಿ ಸರ್. 8 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 30,000 ತಗೊಂಬರಕ್ಕೆ ಹೇಳಿ ಸರ್. ಎರ್ಟಿಗಾ ತಗೊಂಡೋಗಿ. ಅದು ZXi ಪ್ಲಸ್ ಬಟನ್ ಸ್ಟಾರ್ಟ್ ಸರ್. ನಾವು ತುಂಬಾ ಟೈಮ್ ಹೇಳ್ತಾ ಇರ್ತೀವಿ ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್. ಯಾಕೆ ಅಂತ ಕಸ್ಟಮರ್ಗೆ ಗಾಡಿನಲ್ಲಿ ಗೊತ್ತಾಗುತ್ತೆ. ಸೊ ಇದು 2018 ಮಾಡಲು ಸಿಂಗಲ್ ಓನರ್ ಮ್ಯಾಗ್ನಾ ಪ್ಲಸ್ ಇದು. ಸೊ ಇದು ಡೀಸೆಲ್ i10 ಗ್ರಾಂಡ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್. ಸೊ ಓನರ್ ಕಸ್ಟಮರ್ ಏನೇ ಅಂದ್ರೆ ನಂಬರ್ಗೋಸ್ಕರ ಎಲ್ಲೋ ಇಂದ ವೈಟ್ ಬೋರ್ಡ್ ಮಾಡ್ಕೊಂಡಿದ್ದಾರೆ, ನಂಬರ್ ಸಿಕ್ಕಿಲ್ಲ ಅಂತ. ಸೊ ಪ್ರೈಸ್ ಅಂತ ಹೇಳಿದ್ರೆ ಸರ್ 3,95,000ಕ್ಕೆ 2018 ಮಾಡಲು ಗ್ರಾಂಡ್ i10 ಡೀಸೆಲ್ ಗಾಡಿ ಕೊಡ್ತಾ ಇದೀವಿ. 3,95,000
100 ರೂಪಾಯಿ ತಗೊಂಬರಕ್ಕೆ ಹೇಳ್ಬೇಡಿ ಸರ್. ಅವ್ರ ಖರ್ಚಿಗೆ ಬೇಕಾ ಸರ್, 4.25 ಲೋನೇ ಮಾಡ್ಕೊಡ್ತೀನಿ, ಖರ್ಚಿಗೂ ಕೂಡ 30,000 ದುಡ್ಡು ಕೊಡ್ತೀನಿ, ಗಾಡಿನೂ ಫ್ರೀ ಆಗಿ ಈ ಗಾಡಿ ತಗೊಂಡ್ ಬಂದ್ರೆ ಎಕ್ಸ್ಟ್ರಾ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ತೀರಾ? ಅವ್ರಿಗೆ ದುಡ್ಡು ಕೊಟ್ಟು ಲೋನ್ ಮಾಡ್ಬಿಟ್ಟು ಅವ್ರ ಲೋನ್ ದುಡ್ಡಿನಲ್ಲೇನೆ ಅವ್ರಿಗೆ ಒಂದು ಕೈಗೆ ಒಂದು 25-30,000 ದುಡ್ಡು ಕೊಟ್ಟು ಗಾಡಿನೂ ಕೊಟ್ಟು ಕಳಿಸ್ತೀವಿ ಸರ್. ಸಾಕಾಗಿದೆ ಸರ್. ಆಲ್ಮೋಸ್ಟ್ ಇದು ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ನೋಡಬಹುದು. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದಿರೋದು ಸರ್ ಬಲಿನೋ ಅಲ್ವಾ? ಹೌದು ಸರ್. ಲಾಸ್ಟ್ ಟೈಮ್ ಬಲಿನೋಗಳು ಹಬ್ಬ ಮಾಡಿದ್ರೆ ಆಲ್ಮೋಸ್ಟ್ 6ರಿಂದ 7 ಗಾಡಿ ಇತ್ತು. ಒಂದು 7ರಿಂದ 8 ಗಾಡಿ ಇತ್ತು. ಸೊ ಈ ಸಾರಿ ಬರೀ 2ರಿಂದ 3 ಗಾಡಿ ಇರೋಂಗಿದೆ. ಸೊ ಇದು ಬಂದ್ಬಿಟ್ಟು 2018 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಇದು ವಿತ್ ಅಲಾವೆಲ್ಲ ಬರುತ್ತೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲ್ ಇದೆ, ಟಚ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಬ್ಯಾಕ್ ವೈಪರ್ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಇದೆ. ಸೊ ಎಲ್ಲ ಇರುವಂತ ಸಿಂಗಲ್ ಓನರ್ ಡೀಸೆಲ್ ಗಾಡಿ 2018 ಮಾಡಲು ಬರೇ 70,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಸೊ ಪ್ರೈಸ್ ಅಂತ ಹೇಳಿದ್ರೆ 6,45,000 ಈ ಗಾಡಿ ಕೊಡ್ತೀವಿ. 4,45,000 45,000 45,000 ಈ ವೆಹಿಕಲ್ ಕೊಡ್ತಾ ಇದೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 45,000 ತಗೊಂಡ್ಬರ್ಲಿ, ಈಸಿಯಾಗಿ ತಗೊಂಡು ಸರ್. ಈಗ ಈ ಜನರೇಷನ್ ನೋಡಿದ್ರೆ ಟಾಟಾ ಬ್ರಾಂಡ್ ಗಳು ತುಂಬಾ ಡಿಮಾಂಡ್ ಇದೆ ಸರ್. ಅಂಡ್ ಸೇಫ್ಟಿ ವೈಸ್ ಅಂತೂ 5 ಸ್ಟಾರ್ ರೇಟಿಂಗ್ ಇದೆ ಸರ್. ಒಂದ್ ಗಾಡಿ ಇದೆ, ಎಷ್ಟು ಗಾಡಿ ಇದೆ ಸರ್ ಟಾಟಾದಲ್ಲಿ? ಸರ್ ಟಾಟಾದಲ್ಲಿ 2ರಿಂದ 3 ಗಾಡಿ ಇದೆ. ಓಕೆ. ಸೊ ಇದು ಬಂದ್ಬಿಟ್ಟು ಟಾಟಾ ಟಿಯಾಗೋ. ಸೊ ಇದು 2019 ಮಾಡಲು ZX ಪ್ಲಸ್ ಸರ್. ಇದು ಫುಲ್ ಟಾಪ್ ಅಂಡ್. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಟೋಟಲಿ ಪ್ಯಾಕೇಜ್ ಅಂದ್ರೆ A to Z ಏನೇನು ಒಂದು ವೆಹಿಕಲ್ ಅಲ್ಲಿ ಬರುತ್ತೋ ಸೊ ಎಲ್ಲ ಇದೆ. ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ ಸರ್. ಪ್ರೈಸ್ ಅಂತ ಹೇಳಿದ್ರೆ 2019 ಮಾಡಲು ಬರೇ 4,85,000 ಹೇಳ್ತಾ ಇದೀವಿ ಸರ್. 4,85,000 ಕೊಡ್ತಾ ಇದೀವಿ ಸರ್. ಸಿಂಪಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ. ಈ ಗಾಡಿ ಮೇಲೆ ಲೋನ್ 0 ಡೌನ್ ಪೇಮೆಂಟ್? ಖಂಡಿತವಾಗಿ 0 ಡೌನ್ ಪೇಮೆಂಟ್ ನಾವು ರೆಡಿ ಇದೀವಿ ಸರ್. ಪ್ರೊಫೈಲ್ ಚೆನ್ನಾಗಿತ್ತ ಸರ್, ₹1 ದುಡ್ಡು ತಗೊಂಡ್ಬರ್ಬೇಡಿ. ಆಧಾರ್, ಪಾನು, 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಬನ್ನಿ, ಆರಾಮ ತಗೊಂಡೋಗಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. ಸರ್ ಇದು ಸ್ವಿಫ್ಟ್ ಬಂದ್ಬಿಟ್ಟು 2018 ಮಾಡಲು. ಸೊ ಸಿಂಗಲ್ ಓನರ್ ಗಾಡಿ ಬರೇ 48,000 ಗಾಡಿ ಓಡಿದೆ ಸರ್. ಇದು ಓಕೆ. ಬರೀ 48,000? ಹೌದು ಸರ್. ಸಿಂಗಲ್ ಓನರ್ ಬರೇ 48,000 ಓಡಿದೆ. ಸೊ ಇದು VXI ಆಪ್ಷನಲ್ ಆಗಿರೋದ್ರಿಂದ ಇದ್ರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ. ಓಕೆ. ಹಾಗೆ ನಿಮ್ಗೆ ಇಂಟೀರಿಯರ್ ಗಾಡಿ ತೋರಿಸ್ತೀನಿ. ಚೆನ್ನಾಗಿದೆ ಇಂಟೀರಿಯರ್ ಅದೆಲ್ಲ ಅಂಡ್ ವೆಲ್ ಮೇಂಟೈನ್ಡ್. VXI ಅಂತ ಹೇಳಿದ್ರಲ್ಲ ಸರ್ ಇದು? ಹೌದು ಸರ್. VXI ಆಪ್ಷನಲ್ ಸಿಂಗಲ್ ಏರ್ ಬ್ಯಾಗ್. ಬರೀ 40,000 ಓಡಿರೋ ಗಾಡಿಗೆ ನೀವೇನ್ ಕೋಟ್ ಮಾಡ್ತೀರಾ ಸರ್? ಸರ್ 2018 ಮಾಡಲು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 5,75,000 ಗಾಡಿ ಕೊಡ್ತೀನಿ ಸರ್. 5,75,000ಕ್ಕೆ 5.5 ಲಕ್ಷ ಲೋನು ಸರ್. 25,000 ತಗೊಂಡ್ಬರ್ಲಿ ಸರ್ ಅಷ್ಟೇ. ಸಿಂಗಲ್ ಓನರ್ 48,000 ಓಡಿರೋ VXI ಆಪ್ಷನ್ 18 ಮಾಡಲು ಶಿಫ್ಟ್ ತಗೊಂಡ್ ಹೋಗ್ಬಿಡ್ಲಿ ಸರ್. ಹಾಗೆ ಮತ್ತೊಂದು ಸರ್ 7 ಸೀಟ್ TU ಇರೋದು ಸರ್. ಸರ್ 7 ಸೀಟರ್ TUV 300 ಇದು ಬಂದು 2018 ಮಾಡಲು ಸಿಂಗಲ್ ಓನರ್. T4 ಪ್ಲಸ್ ಆದ್ರೂ ಕೂಡ ಇದರಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರ್ತದೆ. ಸೊ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರ್ತದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಹಾಕಿದ್ದಾರೆ. ಹಾಗೆ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿರೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ರೇರ್ ಸೈಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದಾರಾ ಸರ್? ಹೌದು ಸರ್. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಇದೆ ಸರ್. ವೆಹಿಕಲ್ ಅಂತೂ ತುಂಬಾ ಅದ್ದೂರಿಯಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಒಳಗಡೆ ಕೂತ್ರೆ ಹೊರಗಡೆ ಜಗತ್ ನೋಡಕ್ಕಾಗಲ್ಲ ಸರ್, ಅಷ್ಟು ನೀಟಾಗಿ ಮಾಡಿದ್ದಾರೆ. ಪ್ರೈಸಿಂಗ್ ಸರ್? ಸರ್ ಪ್ರೈಸು ಕೂಡ ಅಷ್ಟೇ ಸರ್. ಸಿಂಪಲ್ ಪ್ರೈಸ್ ಸರ್. ಬರೀ 6,95,000 ಗಾಡಿ ಕೊಡ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 6,80,000 ಗಾಡಿ ಕೊಡಕ್ ರೆಡಿ ಇದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 6,500 ಲೋನ್ ಸರ್. 30,000 ತಗೊಂಬರಕ್ ಹೇಳಿ ಸರ್. ತಗೊಂಡೋಗಿ ಆ 30 ಇಲ್ವಾ ಸರ್? ಒಳ್ಳೆ ಪ್ರೊಫೈಲ್ ಇತ್ತಾ? 0 ಡೌನ್ ಪೇಮೆಂಟ್ ಕೊಡಕ್ಕೂ ಕೂಡ ರೆಡಿ ಇದೀವಿ. ಸೂಪರ್ ಸರ್ ಬ್ರಿಜಾ, ವಿಕ್ಟೋರಿಯಾ ಬ್ರಿಜಾ ಇದು ಬಂದ್ಬಿಟ್ಟು 2017 ಮಾಡಲು ZA ಸೆಕೆಂಡ್ ಓನರ್. ಬರೀ ಕಿಲೋಮೀಟರ್ ಬಂದ್ಬಿಟ್ಟು 81,000 ರನ್ ಆಗಿದೆ. ಇದರಲ್ಲಿ BBS ಮ್ಯಾಗ್ವಿಲ್ ಇದೆ. ಡೀಸೆಲ್ ವೇರಿಯಂಟ್ ಗಾಡಿ. ರೆಕಾರ್ಡೆಡ್ ಕೂಡ ಇದೆ, ಶೋರೂಮ್ ರೆಕಾರ್ಡೆಡ್. ಸೊ ಎಲ್ಲಾದು ಎಕೋಮಾ ಟೈರ್ಸ್ ಇದೆ 4 ನೋಡ್ತಾ ಇರೋದು. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಇಂಟೀರಿಯರ್ ನೋಡಬಹುದು. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಓಡಿರೋದು 81,000 ರೆಕಾರ್ಡೆಡ್ ಅಂತ ಹೇಳ್ತಿದ್ದಾರೆ. ಅಂಡ್ ಪ್ರೈಸಿಂಗ್ ಹೋಗೋದಾರೆ ಸರ್? ಸರ್ ಪ್ರೈಸಿಂಗ್ ಹೋಗೋದಾದ್ರೆ 8,45,000 ನಾವು ಕಸ್ಟಮರ್ ಪ್ರೈಸ್ ಹೇಳ್ತಾ ಇರೋದು. ಸೊ ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಬರೀ 8,25,000 ಗಾಡಿ ಕೊಡಕ್ ರೆಡಿ ಇದೀವಿ. ಲೋನ್ ಬೇಕಾ ಸರ್? 7.5 ಲೋನ್ ಸರ್. 75,000 ಡೌನ್ ಪೇಮೆಂಟ್ ತಗೊಂಬರ್ಲಿ. ಡೀಸೆಲ್ ಗಾಡಿ ವಿಕ್ಟೋರಿಯಾ ಬ್ರೀಜಾ ತಗೊಂಡು ಹೋಗ್ತಾ ಇರ್ಲಿ ಸರ್. ಅದು ನ್ಯೂ ಶೇಪ್ ಕೂಡ ಮಾಡಿದ್ದಾರೆ. ನೋಡ್ತಾ ಇರಬಹುದು. ಗ್ರಿಲ್ ಎಲ್ಲ ಒಳ್ಳೆ BBS ಮ್ಯಾಗ್ವಿಲ್, ಬ್ರಾಂಡ್ ನ್ಯೂ ಟೈರ್, ಒಳ್ಳೆ ಇಂಟೀರಿಯರ್ಸ್, ನಾವಿಗೇಷನ್ ಸಿಸ್ಟಮ್ ಕೂಡ ಟಚ್ ಸ್ಕ್ರೀನ್ ಹಾಕಿದ್ದಾರೆ. ದೊಡ್ಡ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಫಿಟ್ಟಿಂಗ್ ಇದೆ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿನಲ್ಲಿ. ಇನ್ ಬಿಟ್ಟು ಚೆನ್ನಾಗಿ ಆಲ್ ಇನ್ ಒನ್ ಪ್ಯಾಕೇಜ್ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತದೆ. ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಎರ್ಟಿಗಾ ಸರ್. 2ನೇ ಗಾಡಿ ತೋರಿಸ್ತಿರೋದು ಎರ್ಟಿಗಾ. ಅದು ZXi ಪ್ಲಸ್ ತೋರಿಸಿದ್ರಿ. ಇದು ಯಾವ್ದು ಸರ್? ಸರ್ ಇದು ಬಂದು ಡೀಸೆಲ್ ಗಾಡಿ ಸರ್. 2012 ಮಾಡಲು VDI ಇದು. ಇದು ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ಅಷ್ಟೇನೆ 93,000 ರನ್ ಆಗಿದೆ. ಸೊ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೊ ಎಲ್ಲ ಬರ್ತದೆ ಇದರಲ್ಲಿ. ವೆಹಿಕಲ್ ಅಲ್ಲಿ ಹೊಸ ಟೈರ್ ಕೂಡ ಹಾಕಿದ್ದಾರೆ ಕಸ್ಟಮರ್. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಗಾಡಿ ರೆಕಾರ್ಡೆಡ್ ಸಿಗುತ್ತಾ ಸರ್? ಖಂಡಿತವಾಗಿ ಸಿಗುತ್ತೆ ಸರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ, ತಗೊಂಡ್ ಬರ್ಬೋದು. ಸೊ ವೆಹಿಕಲ್ ಪ್ರೈಸ್ ಅಂತ ಹೇಳಿದ್ರೆ ಬರೇ 5,85,000 ಹೇಳ್ತಾ ಇದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲೋನ್ ಮಾಡ್ಕೊಡ್ತೀನಿ. ಒಂದು 35,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಹೇಳಿ.
ಆರಾಮಾಗಿ 7ರಿಂದ 8 ಜನ ಓಡಾಡ ಅಂತ ಎರ್ಟಿಗಾ ಗಾಡಿನ ತಗೊಂಡೋಗ್ಲಿ ಅದು ಡೀಸೆಲ್ ವೇರಿಯಂಟ್. ಅದು ಡೀಸೆಲ್ ವೇರಿಯಂಟ್ ಮಾರುತಿ ಎರ್ಟಿಗಾ, ಬರೇ ಸೆಕೆಂಡ್ ಓನರ್ ಗಾಡಿ, ಬರೇ 90,000 ಓಡುವಂತ ಗಾಡಿ. ಓಕೆ, ಹಾಗೆ ಮತ್ತೊಂದು ಸರ್ ನೆಕ್ಸ್ಟ್ ಗಾಡಿ. ಸರ್ ನೆಕ್ಸ್ಟ್ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಇದು ಬಂದು ಹುಂಡೈ ಇಯಾನೋ. ಇದು ಬಂದು 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಇದ್ರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಇದ್ರಲ್ಲಿ ಏನಪ್ಪಾ ಆಪ್ಷನ್ ಅಂದ್ರೆ 9 ಇಂಚಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದ್ರಲ್ಲೂ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಸೊ CNG ಕೂಡ ಅವೈಲಬಲ್ ಇದೆ ಸರ್ ವೆಹಿಕಲ್. 2 in 1. ಹೌದು ಸರ್. ಮೈಲೇಜ್ ಏನ್ ಬರುತ್ತೆ ಸರ್? ಸರ್ ಆರಾಮಾಗಿ ಇದು 18 ಮೈಲೇಜ್ ರಿಂದ 20 ಮೈಲೇಜ್ ಪೆಟ್ರೋಲ್ ಅಲ್ಲೇ ಕೊಡುತ್ತೆ. 1:2 ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ, 35 ಎಬೋ ಅಂತೂ ಖಂಡಿತ ಕೊಡುತ್ತೆ. ಸೊ ಇವತ್ತೊಂದು ಬುಲೆಟ್ ತಗೊಂಡಿದೀನಿ ಅನ್ಕೊಳ್ಳಿ, ಆರಾಮಾಗಿ 4 ಜನ 5 ಜನ ಜುಮ್ ಅಂತ ಇಯಾನಲ್ಲಿ ಓಡಾಡ್ಲಿ ಸರ್. ಬುಲೆಟ್ ಮೈಲೇಜ್ ಇದ್ರಲ್ಲಿ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ಅದಕ್ಕಿಂತ ಕಡಿಮೆ ಇರುತ್ತೆ ಸರ್. ಸರ್ ಇದೆಲ್ಲ 10,000ಕ್ಕೆ ಏನೋ 4,000 ಖರ್ಚು ಮಾಡ್ಕೊಂತಾರೆ ಸರ್ವಿಸ್ಗೆ, ಅಷ್ಟೇ ಬರೋದು. ಸರ್ ಪ್ರೈಸ್ ಅಂತ ಹೇಳಿದ್ರೆ ಸರ್ ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದೀರಾ, ಪ್ರೈಸ್ ಹೇಳಿಲ್ಲ ಅಂತೀರಾ. ಬರೀ 2,65,000 ಗಾಡಿ ಕೊಡ್ತೀನಿ ಸರ್. 2,65,000 ಸರ್ ಖಂಡಿತವಾಗಿ ಮಾಡ್ಕೊಡ್ತೀನಿ ಸರ್. 25,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಹೇಳಿ ಸರ್. 2,25,000 ಲೋನು, 25,000 ಕ್ಯಾಶು ಸರ್. 2 ವೀಲರ್ ಸಿಗಲ್ಲ ಸರ್. ಹುಂಡೈ ಇಯಾನ್ ಅದು ವಿತ್ CNG ಗಾಡಿ ಕೊಡ್ತೀನಿ, ತಗೊಂಡೋಗಿ ಹೇಳಿ ಸರ್. ಬೆಸ್ಟ್ ಆಫರ್. 2,25,000 ತಗೊಂಬನ್ನಿ. 2 ಲಕ್ಷ ಅಲ್ಲ ಬೇಡ, ಬರೀ 25,000 ತಗೊಂಬಂದ್ರೆ ಈ ಗಾಡಿ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಯಾವ ಗಾಡಿ ಸರ್? ಅದೇ ರೀತಿ ನೀವು ನೋಡೋದಾದ್ರೆ ಸರ್ ಇದು ಮಾರುತಿ ಎಸ್ ಕ್ರಾಸ್ ಅಂದ್ಬಿಟ್ಟು ಸಿಂಗಲ್ ಓನರು. ಸೊ ಆಲ್ಫಾ ಆಪ್ಷನ್ ಅಲ್ಲಿ ಇದು. ಇದ್ರಲ್ಲಿ ಏನಪ್ಪಾ ಅಂದ್ರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡೀಪ್ ಫಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಅಲಾಯ್ ವೀಲ್ ಎಲ್ಲ ಬರುವಂತ ಗಾಡಿ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಇದರಲ್ಲಿ. ಸೊ ಟಾಪ್ ಎಂಡ್ ಆಗಿರೋದ್ರಿಂದ 2016 ಸಿಂಗಲ್ ಓನರ್ ಗಾಡಿ ಸರ್, ಡೀಸೆಲ್ ಗಾಡಿ. ಸರ್ ಇವತ್ತು ಎಲ್ಲಿ ಬೇಕಾನ ಚೆಕ್ ಮಾಡ್ಲಿ ಸರ್. ಇವತ್ತು 2016 ಮಾಡಲು ತಗೋಬೇಕು ಅಂದ್ರೆ 6.5, 7, 7.25, 7.5 ಲಕ್ಷ ಇದೆ ಸರ್ ಎಸ್ ಕ್ರಾಸ್. ಪ್ರತಿ ಒಂದೊಂದು ಶೋರೂಮ್ ಅಲ್ಲಿ ಒಂದೊಂದು ಬೆಲೆ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಫಸ್ಟ್ ಹೇಳ್ಬಿಟ್ಟಿದೀನಿ, ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್. ಸೊ 5,95,000 ಹೇಳ್ತಾ ಇದೀನಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 5,80 ಗಾಡಿ ಕೊಡ್ತೀನಿ ಸರ್. 5,80,000 5,80,000 ಕೊಡ್ತೀನಿ ಸರ್. ವೆಹಿಕಲ್ ದುಡ್ಡಿಲ್ವಾ ಸರ್? ಬನ್ನಿ ಸರ್, ಫ್ರೀ ಆಗೇ ಕೊಡ್ತೀನಿ. ಬಟ್ ಲೋನ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಸಾಕು, ನಿಮ್ಗೆ ಆರಾಮಾಗಿ ಈಸಿಯಾಗಿ 5,80,000 5,80,000 ಲೋನೇ ಮಾಡ್ಕೊಡ್ತೀನಿ. 5,80,000 ನಿಮ್ಗೆ ಎಸ್ ಕ್ರಾಸ್ ಸಿಗ್ತಿರೋದು. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ಎಲ್ಲೋ ಡೆಂಟೋಸ್ ಖರ್ಚು ಬರೋದಿಲ್ಲ. ಹಾಗೆ ಪ್ರೈಸಿಂಗ್ ಅಲ್ಲೂ ಬೆಸ್ಟ್ ಸರ್. ಫುಲ್ ಲೋನ್ ಆಗ್ತಾ ಇದೆ ಅಂದ್ರೆ ನೀವೇ ಹೇಳ್ಬೋದು. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಇವತ್ತು ಯಾವುದೇ ವೆಹಿಕಲ್ ಗೆ ₹1 ಬೆಲೆ ಬರ್ತಾ ಇದೆ ಅಂದ್ರೆ 70 ಪೈಸಾ ಲೋನ್ ಕೊಡ್ತಾರೆ. ಸೊ 5,80,000 ಲೋನ್ ಕೊಡ್ತಾ ಇದೀವಿ ಅಂದ್ರೆ ಇದಕ್ಕೆ ಏನ್ ಬೆಲೆ ಇದೆ ಅಂತ ನೀವೇ ಒಂದು ಚಿಂತೆ ಮಾಡ್ಕೊಂಡು ಆರಾಮಾಗಿ ತಗೊಬಹುದು ಗಾಡಿ. ಆಮೇಲೆ ಸಿಂಗಲ್ ಓನರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಆಲ್ಫಾ ವೇರಿಯಂಟ್ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಆಗಿರೋದು ತಗೊಬಹುದು. ಮೈಲೇಜ್ ಅನ್ನೋ ಕಿರಿಕಿರಿ ಎಲ್ಲ ಆರಾಮಾಗಿ ಮೈಲೇಜ್ ಕಣ್ಣು ಮುಚ್ಕೊಂಡು ಕೊಡುತ್ತೆ ಸರ್, ಶಿಫ್ಟ್ ಮೈಲೇಜ್. ಹಾಗೆ ನೆಕ್ಸ್ಟ್ ಮತ್ತೊಂದು ಮಾರುತಿ ಎ ಸ್ಟಾರ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇರುವಂತ ಗಾಡಿ. VXI ಹೊಸ ಲೆದರ್ ಸೀಟ್ ಕೂಡ ಇದೆ ವೆಹಿಕಲ್ ಅಲ್ಲಿ, ನೀವು ನೋಡ್ತಾ ಇರ್ಬೋದು. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. ನನ್ನ ಗಾಡಿ ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಗಾಡಿ ತಗೊಂಡೋದ್ರೆ ಖರ್ಚಿಲ್ಲ, ಆರಾಮಾಗಿ ಖಂಡಿತ ತಗೊಂಡೋಗ್ಬೋದು ಸರ್. ಯಾಕೆಂದ್ರೆ ನಮ್ಮಲ್ಲಿ ಯಾವ್ದು ಒರಿಜಿನಲ್ ಗಾಡಿ, ನೀಟ್ ಟು ನೀಟು, ಆಮೇಲೆ ಬೆಂಗಳೂರು ನಂಬರೇ ಗಾಡಿ ಇರುವಂತ ಸಿಂಗಲ್ ಸೆಕೆಂಡ್ ಓನರ್ ಇರುವಂತ ಗಾಡಿನೇ ನಾವು ಜಾಸ್ತಿ ಬೈ ಮಾಡೋದು ಆಗ್ಲಿ, ಕೊಡೋದಾಗ್ಲಿ ಅಥವಾ ತರಿಸ್ಕೊಡೋದಾಗ್ಲಿ ಕಸ್ಟಮರ್ಗೆ. ಹಂಗಾಗಿ ಎಲ್ಲ ವೆಹಿಕಲ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ಸಿಂಗಲ್ ಓನರ್, ಬರೀ 72,000 ರನ್ ಆಗಿದೆ. 2013 ಮಾಡಲು ಬರೀ 2,80,000 ಗಾಡಿ ಕೊಡ್ತೀವಿ ಸರ್. 2,85,000 ಈ ಗಾಡಿ ಕೊಡ್ತಾ ಇದೀವಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್? 2.5 ಲೋನ್ ಮಾಡ್ಕೊಡ್ತೀನಿ ಸರ್. 35,000 ತಗೊಂಡ್ಬನ್ನಿ ಸರ್, ತಗೊಂಡೋಗಿ ಸರ್. ಮತ್ತೊಂದು ಸರ್ ಅದೇ ರೀತಿ XUV 500 ಮಿನಿ ಆನೆ ಅಂತಾನೆ ಕರೆಯೋ ಗಾಡಿ, 2014 ಮಾಡಲು. ಸೊ ಇದು ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಇದ್ರಲ್ಲೂ ಕೂಡ ಅಲಾಯ್ ವೀಲ್ ಎಲ್ಲ ಬರ್ತದೆ. ಸೊ ಇದಕ್ಕೆ ಏನಪ್ಪಾ ಅಂದ್ರೆ W8 ಆಗಿರೋದ್ರಿಂದ 8 ಏರ್ ಬ್ಯಾಗ್ ಬರುತ್ತೆ ಸರ್. 8 ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಸೊ ಇದನ್ನ ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ 8,25,000 ಗಾಡಿ ಕೊಡ್ತಿದ್ದೀನಿ ಸರ್. ಲೋನ್ ಅಂತ ಬಂದ್ರೆ 7ರಿಂದ 7.5 ಲಕ್ಷ ಲೋನ್ ಸರ್. ಒಂದು 75,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮ ತಗೊಂಡು ಹೋಗಿ. 75,000 ಡೌನ್ ಪೇಮೆಂಟ್ ಗೆ ನಿಮ್ಗೆ W8 ಏರ್ ಬ್ಯಾಗ್ ಇರೋ 2014 ಮಾಡಲು ಅದು ಡೀಸೆಲ್ W8 ಗಾಡಿ ಕೊಡ್ತಾ ಇದೀನಿ ಸರ್. ಈ ಗಾಡಿಗೆ ಡಿಮಾಂಡ್ ತುಂಬಾ ಜಾಸ್ತಿ ಇದೆ ಸರ್ ಇವತ್ತು. ಯಾಕೆಂದ್ರೆ ಓಮಿನಿ ಸ್ಟಾಪ್ ಆದ್ಮೇಲೆ ಇವತ್ತು ಈ ಆಪ್ಷನ್ ಇರೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಈಗ ಏನೇ ಅವರು ಒಂದು ಹಾರ್ಡ್ವೇರ್ ಮಾಡ್ಲಿ, ಒಂದು ವೆಲ್ಡಿಂಗ್ ಶಾಪ್ ಮಾಡ್ಲಿ, ಒಂದು ಹೋಟೆಲ್ ಯೂಸ್ ಮಾಡ್ಲಿ, ಅಥವಾ ಒಂದು ಯಾರನ್ನ ಗಾರೆ ಮೇಸ್ತ್ರಿ ಆಗ್ಲಿ, ಜನಗಳು ಹೊಡಿಲಿಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಆಗುವಂತ ಬಡವರ್ಗ ಏಕೈಕ ಗಾಡಿ ಇದೆ ಓಮಿನಿ ಹೋದ್ಮೇಲೆ ಈ ಕೊನೆ. ಸೊ ಇದರಲ್ಲಿ AC ಕೂಡ ಬರುತ್ತೆ. ಸೊ ಒಳ್ಳೆ ಲೆದರ್ ಸೀಟ್ ಕೂಡ, ಹೊಸ ಲೆದರ್ ಕವರ್, ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಇದೆ. ವೆಹಿಕಲ್ ಇಂಟೀರಿಯರ್ ನೀವು ತೋರಿಸಬಹುದು, ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್. ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದ್ರಾ ಸರ್? ಹೌದು ಸರ್. ಓಕೆ, ನೋಡಬಹುದು ರೇರ್ ಸೈಡ್ ನಿಮ್ಗೆ ತೋರಿಸಿದೀನಿ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಏನಾದ್ರು ರೆಕಾರ್ಡ್ ಸಿಗುತ್ತೆ ಸರ್? ಖಂಡಿತವಾಗಿ ಸಿಗುತ್ತೆ. ಬರೀ 74,000 ಕಿಲೋಮೀಟರ್ ಓಡಿದೆ ಸರ್. ಬರೀ 74,000, 74,000 ಓಡಿದೆ. ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ ಇದು. ಇದು 2013 ಮಾಡಲು ಸರ್. 3,30,000 ವೆಹಿಕಲ್ ಕೊಡ್ತಾ ಇದೆ. 3,30,000 3,30,000 ಕೊಡ್ತಾ ಇದೆ. ಲೋನ್ ಆಪ್ಷನ್ ಬೇಕಾ ಸರ್? 2.5ರಿಂದ 2.80 ಲೋನ್ ಮಾಡ್ಕೊಡ್ತೀನಿ ಸರ್. ಇನ್ನು ಉಳಿಕೆ ಅಮೌಂಟ್ 45,000, 30,000, 50,000 ಈ ತರ ಪೇಮೆಂಟ್ ತಗೊಂಬನ್ನಿ. ಆರಾಮಾಗಿ ದುಡಿಯೋ ಅಂತವ್ರು ಖಂಡಿತವಾಗಿ ದುಡ್ಕೊಳ್ಳಿ, ತಗೊಂಡೋಗಿ. ಓಕೆ,
ಸರ್ ಎಸ್ ಸರ್ ನೆಕ್ಸ್ಟ್ ಮತ್ತೊಂದು ಇನೋವಾ ಇರೋದು ಇನೋವಾ ಸರ್, ಇದು ಬಂದು 2015 ಮಾಡಲು ಸರ್. ಈ 2015 ಮಾಡಲು ಇವತ್ತು ಎಲ್ಲಿ ಬೇಕಾದ್ರೂ ವಿ ವರ್ಷನ್ ಇನೋವಾ ನೋಡ್ಲಿ ಸರ್, 13 ಲಕ್ಷ 12.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ 10,95,000 ಗಾಡಿ ಕೊಡ್ತೀವಿ. 10,95,000 ಗೆ ಇನೋವಾ ಸಿಗ್ತಿರೋದು. 10 ಲಕ್ಷ ಲೋನು ಸರ್, 95,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಹೇಳಿ 10 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ವಿ ವರ್ಷನ್ ಇನೋವಾ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್ ಪ್ರೈಸಿಂಗ್. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ಸರ್, ಬೇರೆ ಮಾರ್ಕೆಟ್ ಗಿನ ಸರ್ 1 ಲಕ್ಷ ಕಡಿಮೆ ಇದ್ರು ಬೇಡ ಸರ್, 1.5 ಕಡಿಮೆ ಇದ್ರೆ ಮಾತ್ರ ಬಂದು ತಗೊಂಡೋಗ್ಲಿ ಸರ್ ಈ ವೆಹಿಕಲ್. ಓಕೆ, ಹಾಗೆ ಮತ್ತೊಂದು ಸರ್, ಈ ಗಾಡಿನ ರೀಸೇಲ್ ಮಾಡಿದ್ರೆ ವ್ಯಾಲ್ಯೂ ಬರುತ್ತೆ ಅನ್ಬೋದು. ಖಂಡಿತ ಸರ್, ಯಾಕೆಂದ್ರೆ ಸ್ಯಾಂಟ್ರೋ ಅಂದ್ರೆ ಅದಕ್ಕೊಂದು ಬೆಲೆ ಇದೆ ಹುಂಡೈ ಸ್ಯಾಂಟ್ರೋಗೆ. ಸೊ 2010 ಮಾಡಲು ಇದು GLS ವೆಹಿಕಲ್, ಸೆಕೆಂಡ್ ಓನರ್. ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ನೀವು ನೋಡಬಹುದು ಸರ್, ಇಂಟೀರಿಯರ್ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಟೈರು ಚೆನ್ನಾಗಿದೆ, ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದ್ದಾರೆ. 2 ಪವರ್ ವಿಂಡೋಸ್ ಬರುತ್ತೆ, ಉಳಿದಿರೋದು AC ಪವರ್ ಸ್ಟೇರಿಂಗು ಎಲ್ಲ ಇರುತ್ತೆ. ಅಂಡ್ ಮ್ಯೂಸಿಕ್ ಸಿಸ್ಟಮ್ ಆಡ್ ಆನ್ ಆಗಿರುತ್ತೆ. ನಿಮ್ಗೆ ಓಡಿರೋದಷ್ಟೇ ಎಷ್ಟಾಗಿರುತ್ತೆ ಸರ್? ಸರ್ ಓಡಿರೋದು ಕಿಲೋಮೀಟರ್ ಬಂದು ಬರೀ 85,000 ರನ್ ಆಗಿದೆ. ಸೆಕೆಂಡ್ ಓನರ್ ಇದಾಗಿರುತ್ತೆ. GLS ವೇರಿಯಂಟ್ 2010 ಮಾಡಲು ಬರೀ 2,25,000 ಗಾಡಿ ಕೊಡ್ತಾರೆ. 2,25,000 ಬರೀ 2,25,000 2010 ಮಾಡಲು ಎಲ್ಲಾನ ಚೆಕ್ ಮಾಡೋ 7, 8 2,25 ಹೇಳ್ತಾರೆ. ಸೊ 2010 ಕೊಡ್ತೀನಿ ಸರ್, ಬರೀ 2,25,000 ಗಾಡಿ ಕೊಡ್ತೀನಿ ಸರ್. ಓಕೆ ಸರ್, ಈ ಗಾಡಿಗಳು ಇಲ್ಲೊಂದು ಗಾಡಿ ನಿಂತಿದೆ ಸರ್. ಆಕ್ಚುಲಿ ಇಲ್ಲೊಂದು ಗಾಡಿ, ಇವೆರಡು ಗನ್ ಗಾಡಿಗಳ ಅಂತ ಹೇಳ್ಬೋದು. ಖಂಡಿತ ಸರ್, ಮಹೇಂದ್ರದಲ್ಲಿ ಇವತ್ತು ಯಾವ್ದಾದ್ರು ಮಹೇಂದ್ರ ಕಂಪ್ನಿ ಸ್ಟಾರ್ಟಿಂಗ್ ಉಳಿಸಿದ ಗಾಡಿ ಅಂತ ಹೇಳಿದ್ರೆ ಇದೆರಡು ಗಾಡಿ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಮಹೇಂದ್ರ ಸ್ಕಾರ್ಪಿಯೋ ಅಂದ್ರೆ ಪ್ರತಿಯೊಬ್ರು ಕೂಡ ಬಾಯಲ್ಲಿ ಹೆಸರಾಗ್ಬಿಡಿತ್ತು. ಬೊಲೆರೋ ಅಂದ್ರೂ ಕೂಡ ಅದೇ ತರ ಆಫ್ ರೋಡ್ ಆನ್ ರೋಡ್ ಎಲ್ಲದಕ್ಕೂ ಆಗುತ್ತೆ. ಸೊ ಇದು ಬಂದು 2007 ಮಾಡಲ್ ಆದ್ರೂ ಕೂಡ ಇದು ಟಾಪ್ ಎಂಡ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಸರ್, ನಮ್ಮಲ್ಲಿ ಜಾಸ್ತಿ ಸಿಂಗಲ್ ಓನರ್, ಸೆಕೆಂಡ್ ಓನರ್ ನಾವು ವೆಹಿಕಲ್ ಮೇಂಟೆನೆನ್ಸ್ ಮಾಡೋದು, ಯಾಕೆಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಬಂದು 2007 ಮಾಡಲು ಸಿಂಗಲ್ ಓನರ್ SLX. ಇದು ಟಾಕಿಂಗ್ ವರ್ಷನ್ ಕೂಡ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ರೇರ್ ವೈಸರ್ ಪ್ರತಿಯೊಂದು ಬರುವಂತ ಗಾಡಿ ಸರ್. ಇನ್ಬಿಲ್ಟ್ ಮ್ಯಾಗ್ ವೀಲ್ ಕೂಡ ಬರುತ್ತೆ. ಸೊ ಇದು ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ 3,25,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ ಸರ್ 3 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀನಿ ಸರ್. 3 ಲಕ್ಷಕ್ಕೆ 2007 ಮಾಡಲು ಸ್ಕಾರ್ಪಿಯೋ ಕೊಡ್ತಾ ಇದ್ದೀನಿ. ಸಿಂಗಲ್ ಓನರ್, ಹೌದು ರೆಕಾರ್ಡೆಡ್ ಸರ್. 90,000 ಕಿಲೋಮೀಟರ್ 93 ಓಡಿದೆ. ಸಾರಿ, ಎಲ್ಲ ರೆಕಾರ್ಡೆಡ್ ಇದೆ. ನೋಡಬಹುದು ಇಂಟೀರಿಯರ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ ನಿಮಗೆ. ಅಂಡ್ ಟಾಕಿಂಗ್ ವರ್ಷನ್ ಆಗಿರುತ್ತೆ. ರೇರ್ ಸೈಡ್ ನಿಮಗೆ ತೋರಿಸಿದೀನಿ. ಎಸ್ ಸರ್, ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಯಾವ ತೋರಿಸ್ತಾರೆ? 2012 ಮಾಡಲು ಹುಂಡಾ i20 ಸರ್. ಇದು ಸ್ಪೋರ್ಟ್ಸ್ ಆಪ್ಷನಲ್. ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಮತ್ತೆ ಸಿಂಗಲ್ ಏರ್ ಬ್ಯಾಗು, ಕಂಪನಿಯಿಂದ ಅಲಾವಿಲ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರ್ತದೆ. ಸೊ ಪ್ರೈಸ್ ಅಂದ್ರೆ 3,65,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 3.5 ಲಕ್ಷ ಈ ಗಾಡಿ ಕೊಡಕ್ ರೆಡಿ. 3,50,000 ಒಳಗಡೆ ಸರ್. ಇನ್ನೂ ಒಂದು 5,000 ಕಡಿಮೆ ಮಾಡ್ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 2.5 ಇಂದ 2.9 ಲೋನ್ ಮಾಡ್ಕೊಡ್ತೀವಿ. ಒಂದು 40,000-50,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಹೇಳಿ ತಗೊಂಡೋಗ್ಬೋದು. ಹಾಗೆ ನೆಕ್ಸ್ಟ್ ಆ ಕಡೆ ಒಂದಿರೋದು ಸರ್ ಇಟಿಯೋಸ್. ಸರ್ ಇಟಿಯೋಸ್ ನೀವು ನೋಡ್ತಾ ಇರ್ಬೋದು. ಇದು ಬಂದು ಇಟಿಯೋಸ್ GD 2012 ಮಾಡಲು. ಸೊ ಇದು 3rd ಓನರ್ ಆಗಿದೆ ಈ ವೆಹಿಕಲ್. ಸೊ ಇವತ್ತು ಎಲ್ಲೇ ಬೇಕಾದ್ರೂ ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ. 4.5 ಲಕ್ಷ 5 ಲಕ್ಷ ಇದೆ ಟೊಯೋಟಾ ಇಟಿಯೋಸ್ GD ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ. ಬರೀ 3,45,000 ಗಾಡಿ ಕೊಡಕ್ ರೆಡಿ ಇದೀವಿ. 3,45,000 ಗೆ 2012 ಮಾಡಲು ಇಟಿಯೋಸ್ GD, ಅದರಲ್ಲೂ ಡೀಸೆಲ್ ಗಾಡಿ ಸರ್. ಯಾಕೆ ಅಂದ್ರೆ ಬರೀ 3rd ಓನರ್ ಆಗಿರೋ ಒಂದೇ ಒಂದು ಕಾರಣದಿಂದ ಬರೇ 3,45,000 ಗಾಡಿ ಕೊಡ್ತಿದ್ವಿ. ಲೋನ್ ಏನಾದ್ರು ಆಗ್ಬೋದಾ? ಇದಕ್ಕೇನು ಲೋನ್ ಆಗಲ್ಲ, ಯಾಕಂದ್ರೆ 3rd ಓನರ್ ಆಗಿರೋದ್ರಿಂದ. ಬರೇ 3,45,000 ಗಾಡಿ ಕೊಡ್ತೀವಿ. ಪ್ರೈಸ್ ಅಲ್ಲಿ ನೆಗೋಷಿಯೇಬಲ್ ಆಗುತ್ತೆ ಬಂದ್ರೆ ಖಂಡಿತ ಮಾಡ್ಕೊಡ್ತೀನಿ ಸರ್. ಸರ್ ನಿಮ್ ಚಾನಲ್ ಇಂದ ಬರೋದೇ ನಮ್ ಸೌಭಾಗ್ಯ ಸರ್. ಖಂಡಿತವಾಗಿ ಮಾಡ್ಕೊಡ್ತೀವಿ ಸರ್. ಎಸ್ ಸರ್, ಹಾಗೆ ಈ ಗಾಡಿ ನೋಡೋರು ಉತ್ತರ ಕರ್ನಾಟಕ ತುಂಬಾ ಜನ ಬರ್ತಾರೆ ಸರ್. ಖಂಡಿತ ಸರ್. ಅಂಡ್ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ. 7 ಸೀಟರ್ ಹುಡುಕೋರು, ಎರ್ಟಿಗಾ, ಇನೋವಾ ತಗೊಳ್ಳೋರು ಖಂಡಿತ ಸರ್ ಅವರೇ ಅನ್ಕೋತೀರಿ ಸರ್. ಖಂಡಿತ, ಯಾಕೆಂದ್ರೆ ಅಲ್ಲಿ ಸರ್ ತುಂಬಾ ಒಗ್ಗಟ್ಟಿದೆ ಸರ್ ಉತ್ತರ ಕರ್ನಾಟಕದಲ್ಲಿ. ಹಂಗಾಗಿ ತುಂಬಾ ಜನ, ಯಾಕೆಂದ್ರೆ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಇದೆ. ಮತ್ತೆ ಗದ್ದೆಲೆಲ್ಲ ಮನೆ ಇರುತ್ತೆ ಸರ್. ಈ ಗಾಡಿಗಳು ಗದ್ದೆ ಆಫ್ ರೋಡ್ ಆನ್ ರೋಡ್ ಎಲ್ಲಿ ಬೇಕಾನ ಹೋಗ್ಬೋದು ಸರ್. ಯಾಕಂದ್ರೆ ಇವತ್ತು ಬಲೋರ ಹೆಸರಾಗಿರೋದೇ ಹಳ್ಳಿ ರೋಡ್ಗೆ ಸರ್. ರೋಡ್ ಕಿಂಗ್ ಅಂತ ಹೆಸರಾಗಿರೋದೇ ಹಳ್ಳಿಗೋಸ್ಕರ ಇದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ZLX ಫುಲ್ಲಿ ಟಾಪ್ ಎಂಡ್ ಮಾಡಲು. ಇದ್ರಲ್ಲಿ ಕೂಡ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಾಕಿಂಗ್ ವರ್ಷನ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ಟೈರ್ ಕೂಡ ಎಲ್ಲ 80-85% ಟೈರ್ಸ್ ಇದೆ. ಸೊ ಇಂಟೀರಿಯರ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಟಾಕಿಂಗ್ ವರ್ಷನ್ ಇದೆ. ಹೈಬ್ರಿಡ್ ಇದೆ. ಏನಪ್ಪಾ ಹೈಬ್ರಿಡ್ ಅಂದ್ರೆ ನಿಮ್ಗೆ ಕ್ಲಚ್ ಆಫ್ ರೋಡ್ ಅಲ್ಲಿ, ಅಂದ್ರೆ ಈಗ ಸಿಗ್ನಲ್ ಅಲ್ಲಿ ಇಲ್ಲಿ ಇರುತ್ತವು, ಕ್ಲಚ್ ಬಿಟ್ಟ ತಕ್ಷಣ ಗಾಡಿ ಆಫ್ ಆಗುತ್ತೆ, ಕ್ಲಚ್ ಇದ್ರೆ ಗಾಡಿ ಆನ್ ಆಗುತ್ತೆ. ಸೊ ಆ ತರ ಹೈಬ್ರಿಡ್ ಎಲ್ಲ ಮಾಡಿದ್ದಾರೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. 2015 ಮಾಡಲು ಬರೀ 5,80,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 5,60,000 ಈ ಗಾಡಿ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 60,000 ತರ ಕೇಳಿ ಆರಾಮಾಗಿ ಬಲಾರೋ ತಗೊಂಡೋಗಿ ಕೇಳಿ. ಅದೇ ರೀತಿ ನೀವು ನೋಡ್ತಾ ಇರೋ ಸರ್ ಮಾರುತಿ ಸ್ವಿಫ್ಟ್ ಸಿಂಗಲ್ ಓನರ್ ಸರ್. ಇದು ಕೂಡ 2011 ಮಾಡಲು ಸಿಂಗಲ್ ಓನರು, ಡೀಸೆಲ್ ಗಾಡಿ, ಹೊಸ ಟೈರ್ ಹಾಕಿದ್ದಾರೆ, ಒಳ್ಳೆ ಲೆದರ್ ಸೀಟ್ ಕವರ್ ಇದೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಮಿಡ್ ವೇರಿಯಂಟ್ ಆಗಿರೋದ್ರೆ VD ಆಗಿರುತ್ತೆ ಇದು. ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೇ 3,80,000 ಹೇಳ್ತಾ ಇದ್ರಿ. ನಿಮ್ ಚಾನಲ್ ಇಂದ ಬಂದ್ರೆ
3,70,000 ಈ ಗಾಡಿ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷ ಲೋನ್, 70,000 ಡೌನ್ ಪೇಮೆಂಟ್ ಸಿಗುತ್ತೆ. ಹಾಗೆ ಹೌದು ನೆಕ್ಸ್ಟ್ ಈ ಕಡೆ 2 ಗಾಡಿಗಳು ಇರೋದು ಸರ್. ಇದು ಒಂದು 2013 ಮಾಡಲ್ ಸ್ವಿಫ್ಟ್ ಸರ್ ಇದು. ಸೊ ಇದು ವಿಡಿಐ ಆಗಿರುತ್ತೆ. ಸೊ ಇದು AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಸೊ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಂಪು ಸಬ್ ಊಫರ್ ಇದೆ, ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಓಕೆ. ಸೊ ಸೆಕೆಂಡ್ ಓನರ್ ವೆಹಿಕಲ್ ಇದು. ಪ್ರೈಸ್ ಅಂತ ಹೇಳೋದಾದ್ರೆ ಸರ್ ಇದು 4,65,000 ಈ ವೆಹಿಕಲ್ ಕೊಡ್ತೀವಿ ಸರ್. 4,65,000 2013 ಮಾಡಲು ಆಂಪ್ ಊಫರ್ ಸಬ್ ಊಫರ್ ಮ್ಯಾಗ್ವಿಲ್ ಎಲ್ಲ ಫಿಟ್ಟಿಂಗ್ ಇರುವಂತ ವಿಡಿಐ ಡೀಸೆಲ್ ಗಾಡಿ ಬರೀ 85,000 ಓಡುವಂತ ಗಾಡಿ ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ ನಿಮಗೆ ಒಂದು 380 ಲೋನ್ ಮಾಡ್ಕೊಡ್ತೀವಿ ಸರ್. ಒಂದು 40,000 45,000 ಇಲ್ಲ ಒಂದು 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಆರಾಮಾಗಿ ತಗೊಂಡೋಗ್ಬೋದು ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಅದೇ ರೀತಿ ಸರ್ ಬಲೋನೋ, ಮಾರುತಿ ಬಲೋನೋ 2016 ಮಾಡಲು ಸರ್ ಇದು. ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಇದೆ. ಸೊ ಇವತ್ತು ಎಲ್ಲಿ ಬೇಕನ್ನ ಚೆಕ್ ಮಾಡ್ಕೊಳ್ಳಿ ಸರ್. ಮಾರ್ಕೆಟ್ ಅಲ್ಲಿ 2016 ಮಾಡಲು ಬಲೋನೋ ತಗೋಬೇಕು ಅಂದ್ರೆ 5,5 ಲಕ್ಷ, 5,80,000, 6 ಲಕ್ಷ ಈ ತರ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,25,000 ಗಾಡಿ ಕೊಡ್ತೀವಿ. 5,25,000 5,25,000 16 ಮಾಡಲು ಬಲೋನೋ ಕೊಡ್ತಾ ಇದ್ದೀವಿ. 25,000 ತಗೊಂಬಂದ್ರೆ ಅದು ಬೇಡ ಸರ್, ಅದು ಪ್ರೊಫೈಲ್ ಚೆನ್ನಾಗಿತ್ತು, ಅದು ಬೇಡ, ಬನ್ನಿ ಸರ್ ಮಾಡ್ಕೊಡ್ತೀನಿ. ಇಲ್ಲ 25,000 ಫಾರ್ಮಾಲಿಟೀಸ್ ತಗೊಂಬನ್ನಿ, ಆರಾಮಾಗಿ ಒಂದು ವಿಳದೆಲೆ ಅಡಿಕೆ ಜೊತೆಗೆ 25,000 ತಗೊಂಬನ್ನಿ, ತಗೊಂಡೋಗ್ಬೋದು. ಹಾಗೆ ಸರ್ ನೆಕ್ಸ್ಟ್ ಮತ್ತೊಂದು ಗಾಡಿ ಇರೋದು ಸರ್. 2 ಗಾಡಿ ಇದು. ಓಕೆ. ಮತ್ತೊಂದು ಸರ್ ಅದೇ ರೀತಿ ನೋಡ್ತಾ ಇರ್ಬೋದು ಸರ್, ಸ್ವಿಫ್ಟ್, ಮತ್ತೊಂದು ಸ್ವಿಫ್ಟ್. ಇದು ಕೂಡ 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಬಟ್ ನ್ಯೂ ಶೇಪ್. ಅಂದ್ರೆ ನಿಮ್ಗೆ 11 ಎಂಡ್ ಅಲ್ಲಿ ಈ ಶೇಪ್ ಬಂದಿದೆ. ಸೊ ಸ್ಟಾರ್ಟಿಂಗ್ ಶೇಪ್ ಬಂದಿದೆ. ಸೊ ಇದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ, ಪವರ್ ವಿಂಡೋ, AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಇದು ಕೂಡ ಪೆಟ್ರೋಲ್ ವೇರಿಯಂಟ್. ಇದು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಸರ್. ಇದು ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್ 11 ಮಾಡಲು. ಬರೇ 3,95,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3,85,000 ಗಾಡಿ ಕೊಡ್ತೀನಿ ಸರ್. 3.5 ಲಕ್ಷ ಲೋನು ಸರ್, 35,000 ಡೌನ್ ಪೇಮೆಂಟ್ ತಗೊಂಬರಕ್ಕೆ ಹೇಳಿ ಸರ್. ಅಷ್ಟೇ ಸಾಕು ಸರ್, ತಗೊಂಡು. ನೆಕ್ಸ್ಟ್ ಅದೇ ರೀತಿ ಸರ್ ನೀವು ಹೇಳ್ತಾ ಇರ್ಬೋದು i20 ಸರ್. ಇದು 2017 ಮಾಡಲು. ಇದು ಕೂಡ 6 ಏರ್ ಬ್ಯಾಗ್ ಗಾಡಿ, ಅಂದ್ರೆ ಪುಷ್ ಬಟನ್ ಸ್ಟಾರ್ಟ್ ಇದೆ, 6 ಏರ್ ಬ್ಯಾಗ್ ಬರುತ್ತೆ. ಅಂದ್ರೆ ಟಾಪ್ ಎಂಡ್ ಮಾಡಲು, ಆಸ್ತಾ ಆಪ್ಷನಲ್ ಅನ್ಬಿಟ್ಟು ಡೀಸೆಲ್ ವೇರಿಯಂಟ್ ಸರ್ ಇದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಇದ್ರ ಸಿಸ್ಟಮ್ ತೆಗೆದ್ಬಿಟ್ಟು ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್, ಬ್ಯಾಕ್ ವೈಫರ್ ಎಲ್ಲ ಟೋಟಲ್ ನೀವು ಏನೋ ಹಾಕ್ಸೋಗಿಲ್ಲ, ಎಲ್ಲ ಇದರಲ್ಲೇ ಇರುತ್ತೆ. ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ ಅನ್ಕೊಂಡು ಡೀಸೆಲ್ ಹಾಕೊಂಡು ಓಡಿಸ್ಕೊಬೇಕಷ್ಟೇ. ಸೊ 2017 ಮಾಡೆಲ್ ಆಗಿರೋದ್ರಿಂದ ಇದು 7,25,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 7 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ. 7 ಲಾಖಿಗೆ ಈ ಗಾಡಿ ಸಿಗುತ್ತೆ. 7 ಲಕ್ಷಕ್ಕೆ 6 ಏರ್ ಬ್ಯಾಗ್ ಇರುವಂತ ಡೀಸೆಲ್ i20 ಕೊಡ್ತಾ ಇದೀನಿ ಸರ್. ಸೂಪರ್ ಸರ್. ಅದು ಆಸ್ತಾ ಆಪ್ಷನ್ ಫುಲ್ ಟಾಪ್ ಎಂಡ್ ಗಾಡಿ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಏನಿಲ್ಲ ಅಂತ ಎಲ್ಲಾನು ಇದೆ ಎಲ್ಲ ಕೂಡ ಇದೆ. ಈ ವೆಹಿಕಲ್ ಅಲ್ಲಿ ಏನು ಹಾಕ್ಸೋ ಆಗಿಲ್ಲ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 6 ರಿಂದ 6.5 ಲಕ್ಷ ಲೋನು ಸರ್. 50,000 ರಿಂದ 75,000 ಡೌನ್ ಪೇಮೆಂಟ್ ತಗೊಂಬರ್ಲಿ ಸರ್. i20 ಡೀಸೆಲ್ ಆಸ್ತಾ ಆಪ್ಷನ್ ತಗೊಂಡೋಗ್ಲಿ. ಹಾಗೆ ನೆಕ್ಸ್ಟ್ ಮತ್ತೊಂದು ಬಲೆನೋ ಸರ್. ಮತ್ತೊಂದು ಬಲೆನೋ ಸರ್ ಅದೇ ರೀತಿ 2017 ಮಾಡಲು ಸರ್. ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದು ಮಿಡ್ ವೇರಿಯಂಟ್ ಆದ್ರೂ ಕೂಡ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಗಾಡಿನಲ್ಲಿ ಬರ್ತದೆ. ಸೊ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್, ಆಂಪು ಸಬ್ ಊಫರ್, 100 ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪ್ರತಿಯೊಂದು ಎಲ್ಲ ಏನುಂಟು ಟೋಟಲ್ ಪ್ಯಾಕೇಜ್ ಗಾಡಿ ಸರ್. ನಿಮ್ಗೆ ಆಲ್ಫಾ ಗಿನ್ನೂ ಆಪ್ಷನ್, ಆಂಪ್ ಊಫರ್ ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ. ಟೋಟಲ್ ಪ್ಯಾಕೇಜ್ ಗೆ ಒಂದು ಬೆಸ್ಟ್ ಪ್ರೈಸ್ ಸರ್. ಬರೀ 6,45 ಕೊಟ್ಬಿಡ್ತೀನಿ ಸರ್. 6,45,000 ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಸರ್ ಲೋನ್ ಮಾಡ್ಕೊಡ್ತೀನಿ. 45,000 ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ. ಹೌದು ಸರ್, ಟೋಟಲಿ ಪ್ಯಾಕೇಜ್ ಗಾಡಿ ಬರೀ 45,000 ಕೊಡ್ತಾ ಇದೀನಿ. ಈ ಲೈನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ವಿಫ್ಟ್ ಸರ್. ಸ್ವಿಫ್ಟ್ ಅಂತ ಬಂದ್ರೆ ಒಂದ್ ಲೈನ್ ನೋಡ್ಬೇಕು ಸರ್. ಬಲೋನೋ i20 ಅಂತ ಬಂದ್ರೆ ಒಂದ್ ಲೈನ್ ನೋಡ್ಬೇಕು. ಅದರ್ ವೆಹಿಕಲ್ಸ್ ಅಂತ ಬಂದ್ರೆ ಒಂದ್ ಲೈನ್, ಯಾಕಂದ್ರೆ ಕಸ್ಟಮರ್ ಈಸಿ ಆಗ್ಲಿ ಅಂತ ಎಲ್ಲ ಸಪರೇಟ್ ಮಾಡಿಸಿದೀವಿ. ಅಂಡ್ ನಂಜುಂಡೇಶ್ವರ ಕಾರ್ಸ್ ಮೊದಲಿಂದಾನು ಮಾರುತಿ ಹೆಸರಾಗಿದೆ. ಈ ಸರ್ತಿ ಮಾರುತಿ ಗಾಡಿಗಳು ಒಂದೇ ಲೈನ್ ಅಲ್ಲಿ ನಿಲ್ಸಿದ್ದೀರಾ ಸರ್. ಅದೇ ರೀತಿ ಇದು ನೋಡೋದು ಸರ್ 2016 ಮಾಡಲು ಸ್ವಿಫ್ಟ್. ಇದು ಬಂದ್ಬಿಟ್ಟು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ವಿಡಿಯೋ ಇರೋದ್ರಿಂದ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಗಾಡಿ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ ಬರೀ 5,95,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,60,000 ಗಾಡಿ ಕೊಡ್ತೀವಿ. 6,60,000 ಗೆ ಡೀಸೆಲ್ ವೇರಿಯಂಟ್. 60,000 ಸಾರಿ 1 ಲಕ್ಷ ಕಮ್ಮಿ, ಜಾಸ್ತಿನೇ ಹೇಳಿದೀನಿ ನಾನು. 5,60,000 ಗಾಡಿ ಕೊಡ್ತೀವಿ. 5,60,000 ಡೀಸೆಲ್ ವೇರಿಯಂಟ್. ಅದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಇರುವಂತ ಗಾಡಿ ಕೊಡ್ತಾ ಇದೀವಿ. ಸೊ ಇದು ಪ್ರೈಸ್ 5,60,000 ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 60,000 ತಗೊಂಡ್ಬರ್ಲಿ ಸರ್, ಆರಾಮ ತಗೊಂಡೋಗ್ಬಿಡ್ಲಿ ಸರ್. ಎಸ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಇದು i20. ಇದು ಬಂದು ಆಸ್ತಾ. ಅಂದ್ರೆ ನಿಮ್ಗೆ ಮ್ಯಾಗ್ವಿಲ್, ಬ್ಯಾಕ್ ವೈಫರ್, ಡಿಫಾಗರ್, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಇದು ಕೂಡ ಸಿಂಗಲ್ ಓನರ್ 2019 ಮಾಡಲು. ಸೊ 4 ಎಕೋಮಾ ಟೈರ್ ಹಾಕಿದ್ದಾರೆ. 72,000 ಗಾಡಿ ಓಡಿದೆ. ಅನ್ಯೂಸ್ ಸ್ಟೆಪ್ನಿ ಇದೆ ಅಲ್ಲಿ. ಡೀಸೆಲ್ ಗಾಡಿ 2019 ಮಾಡಲು. ಅಂದ್ರೆ ಈ ಮಾಡಲ್ ಇಂದ ಸ್ಟಾಪ್ ಆಯ್ತು ಇದು ಶೇಪ್. ಬೇರೆ ಶೇಪ್ 20 ಇಂದ ಎಲ್ಲ ಬೇರೆ ಶೇಪ್ ಬಂದಿದೆ.
ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿದೆ, ನೀವು ನೋಡ್ತಾ ಇರ್ಬೋದು. ಪ್ರೈಸ್ ಅಂತ ಬಂದ್ರೆ ಸರ್ 8,25,000 ಈ ಗಾಡಿ ಕೊಡ್ತೀನಿ ಸರ್. 7.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ ಒಂದ್ 75,000 ತಗೊಂಬನ್ನಿ. 2019 ಮಾಡಲು ಸಿಂಗಲ್ ಓನರು, ಟಾಪ್ ಎಂಡ್ ಎಲ್ಲ ಎಕಮಾ ಟೈರ್ಸ್, ಒಂದೊಂದು ಟೈರ್ಸ್ 7,500-8,000 ಇದೆ ಅಂತ ಟೈರ್ ಫಿಟ್ ಮಾಡಿದ್ದಾರೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇನ್ನೊಂದು ಚಿಕ್ಕ ಗಾಡಿ ಇವತ್ತು ಯಾರಾದ್ರೂ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಸರ್ ನನ್ಗೆ 20 ಮೇಲೆ ಮೈಲೇಜ್ ಬೇಕು ಅಂದ್ರೆ ಖಂಡಿತವಾಗಿ ಒಳ್ಳೆ ಸಜೆಸ್ಟ್ ಅಂತಾನೆ ಹೇಳ್ಬೋದು ನಾವು ಆ ವೆಹಿಕಲ್. ಯಾಕಪ್ಪ ಅಂದ್ರೆ ಅದು 2019 ಮಾಡಲು. ಸೊ ಸಿಂಗಲ್ ಓನರ್ ಗಾಡಿ, AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲ ಬರ್ತದೆ. RXT ಆಪ್ಷನಲ್ ಟಾಪ್ ಎಂಡ್ ಆಗಿರೋದ್ರಿಂದ ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ. ಓಕೆ, ಪ್ರೈಸಿಂಗ್ ಸರ್ ಪ್ರೈಸ್ ಅಂತ ಹೇಳಿದ್ರೆ ಬರೇ 3,95,000 ಗಾಡಿ ಕೊಡ್ತಾ ಇದೀನಿ. 3,95,000 3,95,000 ಗಾಡಿ ಕೊಡ್ತಾ ಇದೀನಿ ಸರ್. ಲೋನ್ ಬೇಕಾ ಸರ್? 3,95 ಲೋನ್ ಮಾಡ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಕೂಡ ಕೊಡಕ್ ರೆಡಿ ಇದೀವಿ, ಬನ್ನಿ ಸರ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಗಾಡಿ ಸರ್. ಈ ಗಾಡಿ ಡಿಮಾಂಡೆಡ್ ಅನ್ಬೋದು ಸರ್. ಈ ಗಾಡಿನ ಸರ್ ಟಾಟಾ ನೆಕ್ಸಾನ್. ಇದು ಕೂಡ XZ ಪ್ಲಸ್ ಸರ್ ಇದು. ಓಕೆ, ಸೊ XZ ಪ್ಲಸ್ ಆಗಿರೋದು ZX ಪ್ಲಸ್ ಇದು. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ನಾವಿಗೇಷನ್ ಸಿಸ್ಟಮ್, ಮತ್ತೆ ನಿಮ್ಗೆಲ್ಲ ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಒಳ್ಳೆ ಅಲಾಯ್ ವೀಲ್ ಅಂದ್ರೆ ಕಂಪ್ನಿಯಿಂದಾನೆ ಎಲ್ಲ ಟೋಟಲಿ ಪ್ಯಾಕೇಜ್ ಗಾಡಿ ಇದು. ಸಿಂಗಲ್ ಓನರ್, ಬರೀ 72,000 ಓಡಿದೆ. ಡೀಸೆಲ್ ಗಾಡಿ ಸರ್ ಇದು. 2018 ಮಾಡಲು. ಪ್ರೈಸ್ ಅಂದ್ರೆ ಸರ್ ಎಲ್ಲಾ ಕಡೆ 8.5 ಲಕ್ಷ 9 ಲಕ್ಷ ಈ ತರ ಬೈಕ್ ಬಂದಂಗ ಪ್ರೈಸ್ ಇದೆ. ಸೊ ನಮ್ಮ ಶೋರೂಮ್ ನಲ್ಲಿ 7,95,000 ಗಾಡಿ ಕೊಡ್ತಾ ಇದೀವಿ. 7,95,000 7,95,000 ಸರ್. ಲೋನ್ ಆಪ್ಷನ್ ಅಂದ್ರೆ 7.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 45,000 ತಗೊಂಬರಕ್ ಹೇಳಿ. ಟಾಟಾ ನೆಕ್ಸಾನ್ ಗಾಡಿ ತಗೊಂಡೋಗಿ ಹೇಳಿ ಸರ್. ಓಕೆ, ಇನ್ನೊಂದು ಸರ್ ಸೆಲೆರಿಯೋ ಒಂದಿರೋದು ಸರ್. ಸೆಲೆರಿಯೋ 2017 ಮಾಡಲು. ಸೊ ಬರೀ 40,000 ಓಡುವಂತ ಗಾಡಿ ಸರ್. ಬರೀ 40,000 ಬರೀ 40,000 ಓಡಿದೆ. ZXi ಪ್ಲಸ್ ಸರ್ ಇದರಲ್ಲಿ. ಓಕೆ, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡೀಫಾಗರು, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ಸೊ ಬರೀ 40,000 ಓಡಿರೋ ಗಾಡಿ. 4,65,000 ಗಾಡಿ ಕೊಡ್ತೀವಿ ಸರ್. 4,65,000 ಲೋನ್ ಆಗುತ್ತೆ ಅನ್ಕೋತೀನಿ ಸರ್. ಲೋನ್ 4,500 ಲೋನ್ ಮಾಡ್ತೀವಿ ಸರ್. ಫಾರ್ಮಾಲಿಟೀಸ್ ಬಂದು 15-20,000 ಕೊಡಕ್ಕೆ ಹೇಳಿ ಸರ್, ತಗೊಂಡು ಹೋಗಿ ಅಷ್ಟೇ. ನೆಕ್ಸ್ಟ್ ಗಾಡಿ ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್. ಡಾಟ್ಸನ್ ರೆಡಿಗೋ. ಓಕೆ, ಅದು ಬಂದು 2016 ಮಾಡಲು. ಇವತ್ತು ಎಲ್ಲಿ ಬೇಕಾನ ಪ್ರೈಸ್ ಚೆಕ್ ಮಾಡ್ಕೊಂಡ್ ಬರ್ಲಿ. ಸಿಂಗಲ್ ಓನರ್ 16 ಮಾಡಲು ಗಾಡಿ. 3.5-3.5 ಇದೆ ಸರ್. ನಮ್ ಶೋರೂಮ್ ಬರ್ಲಿ ಸರ್. 2,65,000 ಗಾಡಿ ಕೊಡ್ತೀನಿ ಸರ್. 2,65,000 2,65,000 ಗಾಡಿ ಕೊಡ್ತೀನಿ ಸರ್. ಲೋನು ಫುಲ್ ಟಾಕ್ ಟೈಮ್ ಲೋನೇ ಮಾಡ್ಕೊಡ್ತೀನಿ ಸರ್. 2,65,000 ಲೋನ್ ಆಗುತ್ತೆ. ಖಂಡಿತವಾಗಿ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಖಂಡಿತ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಮತ್ತೊಂದು ಯೂತ್ ಒಂದು ಪೋಲೋ ಇರೋದು ಸರ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಡೀಸೆಲ್ ಇದೆ. ಇನ್ನು ಪೆಟ್ರೋಲ್ ಪೋಲೋ ಆಚೆ 2 ಇದೆ. ಸೊ ವಿಡಿಯೋಗೆ ಅಂದ್ರೆ ಪಾಲಿಶ್ ಹೋಗಿದೆ, ಮಾಡ್ಲಿಕ್ಕೆ ಆಗಿಲ್ಲ. ಸೊ ಇದು ಬಂದು 2015 ಮಾಡಲು. ಸೊ ಈ ವೆಹಿಕಲ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 70,000 ಓಡಿರುತ್ತೆ. ಸೊ ಕಂಫರ್ಟ್ ಲೈನ್ ಇದು. AC, ಪವರ್ ಸ್ಟೇರಿಂಗು, ನಿಮ್ಗೆ ಸಿಂಗಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್ ಎಲ್ಲ ಬರ್ತದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ ಇದರಲ್ಲಿ. ಓಕೆ, ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೀ 5,65,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ 5,30,000 ಈ ಗಾಡಿ ಕೊಡ್ತೀವಿ. 5,30,000 5,30,000 2015 ಮಾಡಲು ಪೋಲೋ ಕೊಡ್ತಾ ಇದೀವಿ. ಅದು ಡೀಸೆಲ್ ವೇರಿಯಂಟ್ ಗಾಡಿ. ಲೋನ್ ಬೇಕಾ ಸರ್? 4.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಇಲ್ಲ 5 ಲಕ್ಷನೇ ಲೋನ್ ಮಾಡ್ಕೊಡ್ತೀವಿ ಸರ್. 30,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಪೋಲೋ ತಗೊಂಡೋಗಿ 30,000 ಕೊಟ್ಟು ಪೋಲೋ ತಗೊಂಡೋಗಿ ಸರ್. ನೆಕ್ಸ್ಟ್ ಗಾಡಿ ಇರೋದು ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು i10 ಸರ್. ಹುಂಡಾ i10 2012 ಮಾಡಲು. ಸಿಂಗಲ್ ಓನರ್ ಸ್ಪೋರ್ಟ್ಸ್ ಗಾಡಿ ಇದು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರ್ತದೆ. ಸೊ ಇದು ಬಂದು 3,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 3,10,000 ಗಾಡಿ ಕೊಡ್ತೀವಿ ಸರ್. 3 ಲಕ್ಷ ಬೇಕಾ ಸರ್? 2.5 ಲೋನು ಸರ್. 60,000 ತಗೊಂಬರಕ್ ಹೇಳಿ ಸರ್. ಅದು ಸ್ಪೋರ್ಟ್ಸ್ ಗಾಡಿ, ಸಿಂಗಲ್ ಓನರ್, i10 ತಗೊಂಡೋಗಿ. ಇನ್ನೊಂದು ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಏನೋ ಇದು ಗಾಡಿ ಕೊಡ್ತಿದ್ದೀರಾ ಅಂತ ಕೇಳ್ಪಟ್ಟೆ ಸರ್. ಸರ್ ಖಂಡಿತವಾಗಿ ಸರ್. ನೋಡಿ ಸರ್, ವ್ಯಾಗನರ್ 2004 ಮಾಡಲ್ ಇವತ್ತು ಎಲ್ಲೂ ಕೊಡಲ್ಲ ಸರ್ ಈ ಪ್ರೈಸ್ ಅಲ್ಲಿ. ಬರೀ 1,35,000 ಗಾಡಿ ಕೊಡ್ತಾ ಇದೀವಿ ಸರ್. 1,35,000 ಇವತ್ತು ಒಂದು 800 ಒಂದು ಆಲ್ಟೋನು ಕೂಡ ಕೊಡಲ್ಲ. ನಾನು ವ್ಯಾಗನರ್ ಕೊಡ್ತಾ ಇದೀನಿ ಸರ್. AC, ಪವರ್ ಸ್ಟೇರಿಂಗು ಎಲ್ಲ ಇರುವಂತ ಗಾಡಿ. ಸೆಕೆಂಡ್ ಓನರ್, ಅದರಲ್ಲೂ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬರೀ 1,35,000 ಗಾಡಿ ಕೊಡ್ತಾ ಇದೀನಿ ಸರ್. ಇನ್ನು ನೆಗೋಷಿಯಬಲ್. ಬನ್ನಿ ಸರ್, ಇನ್ನೂ ಒಂದು 5,000 ಕಮ್ಮಿ ಮಾಡಿ 1,30,000 ಗಾಡಿ ಕೊಟ್ಬಿಡ್ತೀನಿ, ತಗೊಂಡೋಗಿ ಸರ್. ಓಕೆ ಸರ್. ಹಾಗೆ ಸರ್ ಇವಾಗ ಜಸ್ಟ್ ಬಂದಿರೋ ಗಾಡಿ ಅಂತ ಹೇಳ್ಬೋದು. ಡಸ್ಟರ್ 85 110 ಸರ್ ಇದು? ಸರ್ ಇದು 85 PS ಸಿಂಗಲ್ ಓನರ್ 2017 ಮಾಡಲು ಗಾಡಿ ಸರ್. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಕಂಪ್ನಿಯಿಂದ ಅಲಾಯ್ ವೀಲ್ ಕೂಡ ಬರುತ್ತೆ. ಈ ಮಾಡಲ್ ಇಂದ ಎಲ್ಲ ಸ್ಟಾರ್ಟ್ ಆಗಿದೆ. ಆಪ್ಷನಲ್ ಗಾಡಿ. ಓಕೆ, ಸೊ ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. 85 PS ಆಗಿರೋದ್ರಿಂದ ನಿಮ್ಗೆ ಆರಾಮಾಗಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸರ್ ಈ ವೆಹಿಕಲ್ ಅಲ್ಲಿ. ಆರಾಮಾಗಿ 23ರಿಂದ 25 ಮೈಲೇಜ್ ಕೂಡ ತಗೊಬಹುದು ಈ ವೆಹಿಕಲ್ ಅಲ್ಲಿ. ಸೊ ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ಆಗಿರೋದ್ರಿಂದ ಬರೀ 70,000 ರನ್ ಆಗಿದೆ ಸರ್ ಗಾಡಿ. ಬರೀ 70,000 ರನ್ ಆಗಿದೆ. ಸೊ 7,45,000 ಹೇಳ್ತಾ ಇದೀನಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 7,30,000 ಗಾಡಿ ಕೊಡಕ್ ರೆಡಿ ಇದೀವಿ ಸರ್. 7,30,000 ಲೋನ್ ಬೇಕಾ ಸರ್? 7 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 30,000 ತಗೊಂಡು